ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ನ ಜೊತೆಗೆ ಇದೀಗ ಬಂಗ್ಲೆಗುಡ್ಡದ ರಹಸ್ಯವು ಕೂಡ ಬೀದಿಗೆ ಬಂದುಬಿಟ್ಟಿದೆ ಮತ್ತು ಜನರ ಮುಂದೆ 7 ಅಸ್ಥಿ ಪಂಜರಗಳು ಸಿಕ್ಕಿವೆ. ಬಂಗ್ಲೆಗುಡ್ಡ ರಹಸ್ಯವನ್ನು ಭೇದಿಸಲಿಕ್ಕೆ ಹೊರಟ ಎಸ್ಐಟಿ ತಂಡಕ್ಕೆ ಬರೋಬ್ಬರಿ 7 ಅಸ್ಥಿ ಪಂಜರಗಳು ಸಿಕ್ಕ ಬಗ್ಗೆ ಇದೀಗ ಮಾಹಿತಿ ಎಲ್ಲ ಕಡೆಗೂ ಬಹಿರಂಗವಾಗಿದೆ. ಆದರೆ ಅಲ್ಲಿ ಕಾಡ್ತಾ ಇರುವಂಥ ದೊಡ್ಡದಾದಂಥ ಒಂದು ಪ್ರಶ್ನೆ ಅದೇನೆಂದರೆ, ಅಲ್ಲಿ ಹೇಗೆ ವಾಕಿಂಗ್ ಸ್ಟಿಕ್ ಪತ್ತೆಯಾಯಿತು, ಅಲ್ಲಿ ಹೇಗೆ ಐ ಡಿ ಕಾರ್ಡ್ ಪತ್ತೆಯಾಯಿತು? ಅನಾರೋಗ್ಯದಿಂದ ಇರುವಂಥ ವ್ಯಕ್ತಿ ವಾಕಿಂಗ್ ಸ್ಟಿಕ್ನ ಹೆಲ್ಪ್ನೊಂದಿಗೆ ಸರಿಸುಮಾರು ಅರ್ಧ ಕಿಲೋಮೀಟ್ರಿಗೂ ಹೆಚ್ಚು ಗುಡ್ಡವನ್ನು ಹತ್ತಿ ಅಲ್ಲಿ ಹೇಗೆ ತನ್ನ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಇದರಲ್ಲಿ ಏನಾದರೂ ಷಡ್ಯಂತ್ರ ಇದೆಯಾ? ಇಲ್ಲೋ ರೋಡ್ನ ಅಕ್ಕಪಕ್ಕ ಆದಂಥ ಏನೋ ಒಂದು ದೇಹವನ್ನು ಹೊತ್ಕೊಂಡು ಹೋಗಿ ಅಲ್ಲಿ ಎಸೆಯಲಾಯಿತಾ? ಸಾಕ್ಷ್ಯ ನಾಶ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವರು ಯೂಸ್ ಮಾಡ್ತಿದ್ದಂಥ ವಾಕಿಂಗ್ ಸ್ಟಿಕ್ಕನ್ನು ಕೂಡ ಆ ಬಂಗ್ಲೆಗುಡ್ಡ ಆ ಸ್ಥಳದಲ್ಲಿ ಎಸೆಯಲಾಯಿತಾ? ಜೊತೆಗೆ ಬಂಗ್ಲೆಗುಡ್ಡದ ಬಗ್ಗೆ ಎಸ್ಐಟಿ ತಂಡ ಹೇಳಿದ್ದೇನು? ಇವೆಲ್ಲವನ್ನು ನೋಡೋಣ. ಜೊತೆಗೆ ಅಯ್ಯಪ್ಪನ ಮಗನಾದಂಥ ಜೀವನ್ ಕೊಟ್ಟಂಥ ಆ ಸ್ಟೇಟ್ಮೆಂಟ್ ಏನು? ಜೀವನ್ ಯಾಕೆ ಎಸ್ಐಟಿ ತಂಡಕ್ಕೆ ಮೀಟ್ ಮಾಡಿದ್ರು ಮತ್ತು ಎಸ್ಐಟಿ ತಂಡದ ಯಾವ ವಿಚಾರಣೆಯನ್ನು ಅವರು ಎದುರಿಸಿದ್ರು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇದೀಗ ಧರ್ಮಸ್ಥಳ ಕೇಸ್ನ ಸಮಾಧಿ ಆಗುವಂಥ ಕೆಲಸ ಮುಗಿದಿದೆ. ಎಸ್ಐಟಿ ಎನ್ಕ್ವೈರಿ ಮಾಡ್ತಾ ಇದೆ. ಚಿನ್ನೆಯನ್ನು ಜೈಲಿನಲ್ಲಿಟ್ಟಾಗಿದೆ. ಇದು ಒಂದು ಹಂತ. ಎರಡನೇ ಹಂತವಾಗಿ ಮೊದಲ ತಂದ ಬುರುಡೆ ಅಂದರೆ ಭೀಮ ತಂದಂಥ ಮೊದಲ ತಲೆಬುರುಡೆಯ ಹಿಂದೆ ಹೋದಾಗ ಅಲ್ಲಿ ಸಿಕ್ಕಂಥ ಮಾಹಿತಿ ಅದೇನೆಂದರೆ, ಭೀಮನಿಗೆ ಅಂದರೆ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟವನೇ ವಿಠಲ್ ಗೌಡ ಅಂದರೆ ಸೌಜನ್ಯ ಅವರ ಮಾವ ಎನ್ನುವಂಥ ಮಾಹಿತಿ ಸ್ಫೋಟ ಆದಾಗ ವಿಠಲ್ ಗೌಡರನ್ನು ಕೂಡ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಮಹಾಜರಿ ಕರ್ಕೊಂಡು ಹೋಗ್ತಾರೆ. ಆವಾಗಲೇ ಅದಾದ ನಂತರ ವಿಠಲ್ ಗೌಡರು ಕೂಡ ಮಾಧ್ಯಮದ ಮುಂದೆ ಅಂದರೆ ತನ್ನ ಸಾಮಾಜಿಕ ಜಾಲತಾಣದ ಒಂದು ವಿಡಿಯೋನ ಹರಿಬಿಟ್ಟಿದ್ರು. ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಾಜರಾಗಿದೆ, ಅಲ್ಲಿ 5 ಅಸ್ಥಿ ಪಂಜರಗಳು ಸಿಕ್ಕಿವೆ ಎನ್ನುವಂಥ ಸ್ಫೋಟಕ ಮಾಹಿತಿಯನ್ನು ಕೊಟ್ಟರು ಕೂಡ ಅದಾದ ನಂತರ 10 ದಿನಗಳ ನಂತರ ಎಸ್ಐಟಿ ತಂಡ ಶೋಧ ಕಾರ್ಯಕ್ಕೆ ಹೋಗುತ್ತೆ ಮತ್ತು ಅಲ್ಲಿ 7 ಅಸ್ಥಿ ಪಂಜರ ಸಿಕ್ಕ ಬಗ್ಗೆ ಮಾಹಿತಿ ಕೂಡ ಸೋರಿಕೆಯಾಗಿತ್ತು ಮತ್ತು ಅವೆಲ್ಲವನ್ನು ಕೂಡ FSLಗೆ ಕಳಿಸಿದ್ದಾರೆ. ಇದು ಒಂದು ಹಂತದ ಪ್ರಕ್ರಿಯೆ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಎವಿಡೆನ್ಸ್ ಇದೆಯಲ್ಲ, ತಲೆಬುರುಡೆ ಅಸ್ಥಿ ಪಂಜರ, ಇದೊಂದು ಸಾಕ್ಷಿ. ಆದರೆ ಮತ್ತೊಂದು 2 ಮಟೀರಿಯಲ್ ಕೂಡ ಸಿಕ್ಕಿತ್ತು. ಒಂದು ವೇಳೆ ಐ ಡಿ ಕಾರ್ಡ್ ಸಿಕ್ಕಿತ್ತು. ಆ ಐ ಡಿ ಕಾರ್ಡ್ನ ಬೆನ್ನತ್ತಿ ಹೋದಾಗ ಅದು ಕೊಡಗಿನ ವಿರಾಜಪೇಟೆಯ ಗೋಣಿಕೊಪ್ಪದ ನಿವಾಸಿಯಾದಂಥ ಅಯ್ಯಪ್ಪ ಅವರಿಗೆ ಸೇರಿದ್ದು. ಅವರು 2017ರಲ್ಲಿ ಮನೆಯಿಂದ ಕಾಣೆಯಾಗ್ತಾರೆ, ಮನೆಯಿಂದ ಆಸ್ಪತ್ರೆಗೆ ಹೋಗಿ ಬರ್ತಾನೆ ಅನ್ನೋ ಒಂದು ವಿಚಾರ ಹೇಳ್ಕೊಂಡು ಹೋಗ್ತಾರೆ. ಅದಾದ ನಂತರ ಇಲ್ಲೇ ತನಕ ಅಂದರೆ ಸರಿಸುಮಾರು 8-9 ವರ್ಷಗಳ ತನಕವೂ ನಾವು ಹುಡುಕೋ ಪ್ರಯತ್ನ ಮಾಡಿದ್ರೂ ಕೂಡ ಅದು ಅವ್ರು ಬಂದಿಲ್ಲ, ಸಿಕ್ಕಿಲ್ಲ. ಹಾಗಾಗಿ ಅವರ ಐ ಡಿ ಕಾರ್ಡಲ್ಲಿ ಹೇಗೆ ಸಿಕ್ತು, ಆ ಬಂಗ್ಲೆಗುಡ್ಡದಲ್ಲಿ ಅದು ಹೇಗೆ ಸಿಕ್ತು ಎನ್ನುವಂಥ ವಿಚಾರ ಸ್ವತಃ ಅಯ್ಯಪ್ಪನ ಮಗನಾದಂಥ ಜೀವನ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅವರಿಗೆ ಅವರ ವಿಚಾರವನ್ನು, ಅವರ ವ್ಯಕ್ತಿತ್ವದ ವಿಚಾರಕ್ಕೆ ಬಂದಾಗ ಅವ್ರಿಗೆ ಯಾವುದೋ ಮನಸ್ತಾಪ ಇರಲಿಲ್ಲ ಮನೆಯಲ್ಲಿ. ಅವರಿಗೆ ಸ್ವಲ್ಪ 2017-16ರಲ್ಲಿ ಅವರಿಗೆ ಸ್ಟ್ರೋಕ್ ಆಗುತ್ತೆ. ಅಂದರೆ ಒಂದು ಕಡೆ ಸ್ವಲ್ಪ ಬಲಹೀನವಾಗುತ್ತೆ. ಅವರು ಪದೇ ಮೈಸೂರಿನ ಕಡೆ ಒಂದು ಆಸ್ಪತ್ರೆಗೆ, ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅವರನ್ನು ನಾನು ಬೆಳಗ್ಗೆ ಅಂದರೆ ಅವರು ಜೂನ್ 18ಕ್ಕೆ ಅವರು ನಾಪತ್ತೆ ಆಗ್ತಾರೆ. ಆ 18 ಬೆಳಗ್ಗೆ 6 ಗಂಟೆಗೆ ನಾನು ಬಸ್ ಹತ್ತಿ ಬಂದಿದ್ದೇನೆ. ಅವರು ಮೈಸೂರಿಗೆ ಹೋಗ್ತಂತ ಹೋಗಿದ್ರು. ಅದಾದ ನಂತರ ಅವರ ಫೋನ್ ಸ್ವಿಚ್ ಆಫ್ ಆಯಿತು. ನಾವು ತಿಳ್ಕೊಂಡು ಇಲ್ಲ, ಫೋನ್ ಚಾರ್ಜ್ ಖಾಲಿ ಆಗಿರ್ಬೋದು, ಅವ್ರು ಮತ್ತೆ ಮಾಡ್ಬೋದು ಎನ್ನುವಂಥ ವಿಚಾರವನ್ನು ಕಾದ್ವಿ. ಆದರೆ ಸಿಕ್ಕಿರಲಿಲ್ಲ. ಅದಾದ ನಂತರ 4 ದಿನಗಳ ನಂತರ ನಾವು ಕುಟ್ಟ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಅವರು ಎಲ್ಲೂ ಕೂಡ ಆಗ ವಾಕಿಂಗ್ ಸ್ಟಿಕ್ ಬಗ್ಗೆ ಹೇಳಿರಲಿಲ್ಲ. ಅದಾದ ನಂತರ ಪೊಲೀಸ್ ತನಿಖೆಯಲ್ಲಿ ಅಥವಾ ಪೊಲೀಸ್ ಶೋಧ ಕಾರ್ಯದಲ್ಲಿ ಸಿಕ್ಕಂಥ ಒಂದು ವಿಚಿತ್ರ ಅಂದರೆ ಒಂದು ಸಾಕ್ಷಿ ಅಂದರೆ, ಅಲ್ಲಿ ಐ ಡಿ ಕಾರ್ಡ್ ಸಿಕ್ಕಿತ್ತು. ಐ ಡಿ ಕಾರ್ಡ್ನ ಹಿಂದೆ ಬಿದ್ದಾದಾಗ ಅದು ಅಯ್ಯಪ್ಪ ಅವರ ಐ ಡಿ ಕಾರ್ಡ್ ಎನ್ನುವಂಥ ರಹಸ್ಯ ಬಯಲಾಯಿತು. ಮತ್ತು ಅದನ್ನು ಕೂಡ ಅವರು ಒಪ್ಕೊಳ್ಳೋದಿಲ್ಲ. ನಮ್ಮ ತಂದೆಯರು ಕೂಡ ನಾಪತ್ತೆಯಾಗಿದ್ದರು, ಅವರ ದೇಹ ಇಂತ ಸಿಕ್ಕಿಲ್ಲ ಅಥವಾ ಅವರು ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಾಗ, ಹೌದು, ಬಂಗ್ಲೆಗುಡ್ಡದ ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಐ ಡಿ ಕಾರ್ಡ್ಗೂ ಮತ್ತು ಜೀವನ್ ಅವರ ತಂದೆಯಾದಂಥ ಅಯ್ಯಪ್ಪ ದೇವರಿಗೆ ಸಂಬಂಧ ಇರಬಹುದು. ಹಾಗಾಗಿ ಆ ಎಲ್ಲ ಅಸ್ಥಿಪಂಜರನ್ನು ಕೂಡ FSLಗೆ ಕಳಿಸಲಾಗಿದೆ. ಮತ್ತು ಅದರ ಒಂದು ಹಂತದ FSL ರಿಪೋರ್ಟ್ ಬಂದ ನಂತರ ಅಂದರೆ ಆ ಮೂಳೆ ಎಷ್ಟು ವಯಸ್ಸಿದ್ದು, ಗಂಡ ಹೆಣ್ಣ, ಕೆಲವೊಂದು ಪ್ರೈಮರಿ ಎವಿಡೆನ್ಸ್ನ FSL ರಿಪೋರ್ಟ್ ಬಂದಾಗ ಅದರ ಮುಂದಿನ ತನಿಖೆ, ಮುಂದಿನ ಒಂದು ಹಂತ, ಅದನ್ನು DNA ಟೆಸ್ಟ್ ಆಗಿರ್ಬೋದು, ಕೆಲವೊಂದು ಟೆಸ್ಟ್ಗಳ ಮುಖಾಂತರ ಅದನ್ನು ಸಂಬಂಧಿಕರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅವರ ದೇಹದ ಜೊತೆಗೆ ಮ್ಯಾಚ್ ಮಾಡಿ, ಒಂದು ವೇಳೆ ಮ್ಯಾಚ್ ಆದರೆ ಅದನ್ನು ಅವರಿಗೆ ಹಸ್ತಾಂತರಿಸುವ ಕೆಲಸವನ್ನು ಮಾಡ್ತಾರೆ. ಇದು ಒಂದು ಹಂತದ ಪ್ರಕ್ರಿಯೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಮತ್ತು ಎಲ್ಲರೂ ಕೇಳ್ತಾ ಇರುವಂಥ, ಗಿರೀಶ್ ಮಟ್ಟಣ್ಣವರು ಹೇಳಿದರು, ಕುಡ್ಲ ರ್ಯಾಂಪೇಜ್ ಅವರು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಮತ್ತು ಕುಡ್ಲ ರ್ಯಾಂಪೇಜ್ ಅವರು ಒಂದು ಹಂತದ ಮುಂದುವರಿದು ಜೀವನ್ ಅವರಿಗೆ ನೇರವಾಗಿ ಕಾಲ್ ಮಾಡಿ ವಾಕಿಂಗ್ ಸ್ಟಿಕ್ ಬಗ್ಗೆ ಕೇಳಿದ್ರು ಮತ್ತು ಅವರ ಅನಾರೋಗ್ಯದ ಬಗ್ಗೆ ಕೂಡ ಕೇಳಿದ್ರು. ಈ ಹಿಂದೆ ನಾವು ಕೂಡ ಅದನ್ನು ಒಂದು ಕ್ವಶನ್ ಮಾಡಿದ್ವಿ. ಆದರೆ ನೋಡಿ, ಇಲ್ಲಿ ಒಂದು ಗಮನಿಸಬೇಕಂತ ವಿಷಯ, ಆಗಲೇ ಅವರಿಗೆ 72 ವರ್ಷ ಆಗಿತ್ತು. ಯಾವಾಗ? 7 ವರ್ಷದ ಹಿಂದೆ.
ಅವರು ನಾಪತ್ತೆಯಾದ ದಿನ ಸರಿಸುಮಾರು ಅವರಿಗೆ 72 ವರ್ಷ ಆಗಿತ್ತು. ಈಗ ಅವರಿಗೆ 8 ವರ್ಷ ಅಂದರೆ ಸರಿಸುಮಾರು 80 ವರ್ಷ ಆಗಿದೆ. ಈಗ ಆ ನಾಪತ್ತೆಯಾದ ಸಮಯದಲ್ಲಿ ಅವರಿಗೆ 72 ವರ್ಷ ಆಗಿತ್ತು. ಅಂಥ ವ್ಯಕ್ತಿ ಕೊಡಗಿನ ವಿರಾಜಪೇಟೆಯ ಗೋಣಿಕೊಪ್ಪದಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಬಗ್ಗೆ ತಿಳ್ಕೊಂಡು ಅದಾದ ನಂತರ ಆ ರಸ್ತೆಯಿಂದ ನೇತ್ರಾವತಿ ಸ್ನಾನಘಟ್ಟದ ಆ ಬಂಗ್ಲೆಗುಡ್ಡದ ರಸ್ತೆಯಿಂದ ಬಂಗ್ಲೆಗುಡ್ಡದ ತುದಿಯನ್ನು ತಲುಪಬೇಕಂದ್ರೆ ಅದು 72 ವರ್ಷದ ಸ್ಟ್ರೋಕ್ ಆದಂಥ ಮತ್ತು ಒಂದು ದೇಹದ ಭಾಗವನ್ನೇ ಬಲಹೀನವಾದಂಥ ವ್ಯಕ್ತಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಹೋಗ್ಬೇಕಾದ್ರೆ ಸಾಮಾನ್ಯ ಹೋಗ್ಲಿಕ್ಕೆ ಆಗಲ್ಲ. ಅವನು ಬೇಕಾದಂಥ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದು ತುಂಬ ಎತ್ತರವಾದ ಜಾಗ. ಅಲ್ಲಿ ಮಳೆಗಾಲ ಅಲ್ಲ, ಬೇಸಿಗೆಗಾಲದಲ್ಲೂ ಕೂಡ ಬಿಸಿಲು ಕೂಡ ಬರಲ್ಲ. ಅಂಥ ಒಂದು ದಟ್ಟವಾದ ಕಾಡು ಮತ್ತು ದಟ್ಟವಾದ ಅರಣ್ಯ ಪ್ರದೇಶ. ಅಂಥ ಒಂದು ಕಾಡಿನಲ್ಲಿ ರಸ್ತೆಯಿಂದ ಹತ್ಕೊಂಡು ಹೋಗಿ ಬೇಕಾದ ಸಲಕರಣೆ, ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಏನು ಹೇಳ್ತೀನಿ ಅಂತ, ಬೇಕಾದ ಸಲಕರಣೆಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಸಾಧ್ಯ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಜೊತೆಗೆ ಕುಡ್ಲ ರ್ಯಾಂಪೇಜ್ನವರು ಕೂಡ ಅವರ ಮಗನ ಜೀವನವರಿಗೂ ಕೂಡ ಕೇಳಿದ್ರು. ಆದರೆ ಅದಕ್ಕೆ ಯಾವುದಕ್ಕೂ ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ಯಾಕಂದರೆ ಅವರು SITಗೆ ಬಂದು ವಿಚಾರಣೆಯನ್ನು ಎದುರಿಸಿ ಹೋಗಿದ್ರು. SIT ತಂಡದಿಂದ ಅವರಿಗೆ ಒಂದು ಕಾಲ್ ಹೋಗಿತ್ತು. ಆ ಕಾಲ್ ಮುಖಾಂತರ ಅವರು SIT ತಂಡ ಅಂದರೆ ಪೊಲೀಸರ ವಿಚಾರಣೆಗೆ ಬಂದರು. ಆ ವಿಚಾರವನ್ನು ತಿಳಿದುಕೊಂಡು ಕೂಡಲ ಅವರು ಫೋನ್ ಮಾಡಿದ್ರು. ಏನಾಯಿತು ವಿಚಾರಣೆ ಅಂತ ಕೇಳಿದಾಗ, ಇಲ್ಲ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಅಂದರೆ ನಾನು ಈಗಾಗಲೇ ಮಾಧ್ಯಮದ ಮುಂದೆ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಲ್ಲ ಅದನ್ನೇ ಅಲ್ಲಿ ಮರು ಉತ್ತರ ಮಾಡಿದ್ದೇನೆ. 2017ರಲ್ಲಿ ಅವರು ಆಸ್ಪತ್ರೆಗೆ ಹೋಗ್ತೇನೆ ಅಂತ ಬಂದಿದ್ದರು. ಅವರಿಗೆ ಸ್ಟ್ರೋಕ್ ಇತ್ತು, ಒಂದು ಪಾರ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅವರಿಗೆ ಮನೆಯಲ್ಲಿ ಯಾವುದೇ ಮನಸ್ತಾಪ ಇರಲಿಲ್ಲ. ಹಾಗಾಗಿ ಅವರು ಆಸ್ಪತ್ರೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟವರು. ನಾನೇ ಬಸ್ ಹತ್ತಿಸಿದ್ದೆ, ಆದರೆ ಅವರು ವಾಪಸ್ ಬರಲಿಲ್ಲ. 4 ದಿನದ ನಂತರ ನಾವು ಕಂಪ್ಲೇಂಟ್ ಕೊಟ್ವಿ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿ ಅಷ್ಟರ ಮಾತು ಹೇಳಿದ್ರು. ಅದಾದ ನಂತರ ನಿಮಗೆ ಮುಂದಿನ ಪ್ರಕ್ರಿಯೆ ಏನಾದರೂ ಕೇಳಿದ್ರೆ ಮತ್ತೆ ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ FSLಗೆ ಹೋಗಿದೆ, ಎಲ್ಲ ಅಸ್ಥಿಪಂಜರ ಕೂಡ FSLಗೆ ಹೋಗಿದೆ. ಅದರ ರಿಪೋರ್ಟ್ ಬಂದ ನಂತರ ಗಂಡು ಹೆಣ್ಣು ಅದರ ಸೈಂಟಿಫಿಕ್ ರಿಪೋರ್ಟ್ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತ, ಅಂದರೆ ನಾವು ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, 72 ವರ್ಷ ಆಗಿತ್ತು ಎನ್ನುವಂಥ ಅಂದರೆ ಆ ವ್ಯಕ್ತಿಗೆ. ಅದಾದ ನಂತರ ಅಲ್ಲಿ ಯಾವುದಾದ್ರು ಅಸ್ಥಿಪಂಜರ 72 ವರ್ಷದ ಅಸ್ಥಿಪಂಜರ ಗಂಡಿನದಾಗಿದ್ರೆ ಅದಾದ ನಂತರ ನಮ್ಮ ಒಂದು ಮುಂದಿನ ಪ್ರಕ್ರಿಯೆ ಆಗುತ್ತೆ, DNA ಟೆಸ್ಟ್ ಮಾಡೋದಾಗುತ್ತೆ. ಒಂದು ವೇಳೆ ಮ್ಯಾಚ್ ಆದರೆ ಅದನ್ನು ನಮಗೆ ಹಸ್ತಾಂತರ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗೆ FSLನಿಂದ ವರದಿ ಬಂದಿಲ್ಲ. ವರದಿ ಬಂದ ನಂತರ ಕಾಲ್ ಮಾಡಿ ಹೇಳ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಎನ್ನುವಂಥ ಉತ್ತರವನ್ನು ಕುಡ್ಲ ರ್ಯಾಂಪೇಜಿಗೆ ಕೊಟ್ಟರು. ಅದಾದ ನಂತರ ಅವರು ಒಂದು ಕ್ವಶನ್ ಕೇಳ್ತಾರೆ, ವಾಕಿಂಗ್ ಸ್ಟಿಕ್ ಜೊತೆ ದೊಡ್ಡ ಗುಡ್ಡವನ್ನು ಹತ್ತುವಂಥ ತಾಕತ್ತು ಇತ್ತ, ಅಂಥ ಪ್ರಮೇಯ ಇತ್ತ, ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಎಲ್ಲರೂ ಮಾಡ್ಕೊಳ್ಬೇಕು ಅಂತ. ಆದರೆ ಅಷ್ಟು ತುದಿಯ ತಾನು ನೋಡಿದ್ದೇನೆ, ಅಂದರೆ ಕುಡ್ಲ ರ್ಯಾಂಪೇಜ್ನ ಯೂಟ್ಯೂಬರ್ ಹೇಳ್ತಾರೆ, ನಾನು ಆ ಬಂಗ್ಲೆಗುಡ್ಡವನ್ನು ನೋಡಿದರೆ ಅದು ತುದಿಯೇ ಆಗಿರುತ್ತೆ. ಅಂಥ ದೊಡ್ಡ ದಟ್ಟಾರಣ್ಯವನ್ನು ಒಬ್ಬ ವಯಸ್ಸಾದ ವ್ಯಕ್ತಿ 72 ವರ್ಷದ ವ್ಯಕ್ತಿ ವಾಕಿಂಗ್ ಸ್ಟಿಕ್ಕನ್ನು ಹಿಡ್ಕೊಂಡು ಹೋಗುವಂಥ ಒಂದು ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಸ್ವಲ್ಪ ಸಿಟ್ಟಿಗೊಂಡಂಥ ಅಯ್ಯಪ್ಪನ ಮಗನಾದ ಜೀವನವರು ಹೇಳ್ತಾರೆ, ನೀವು TV ಮಾಧ್ಯಮದವರು ಎಲ್ಲವನ್ನು ತಿರುಸ್ತೀರಾ, ಅದು ನಮಗೆ ಸಮಸ್ಯೆ ಆಗುತ್ತೆ, ವಾಕಿಂಗ್ ಸ್ಟಿಕ್ ತೋರಿಸಿದ್ದು ತಪ್ಪು ಎನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ವಾಕಿಂಗ್ ಸ್ಟಿಕ್ ತೆಗೆದುಕೊಂಡು ಹೋಗಿದ್ರಾ, ಅವರು ವಾಕಿಂಗ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ರಾ, ವಾಕಿಂಗ್ ಸ್ಟಿಕ್ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಆದರೆ ವಾಕಿಂಗ್ ಸ್ಟಿಕ್ ಸಿಕ್ಕ ಬಗ್ಗೆ ದೃಶ್ಯ ಮಾಧ್ಯಮದಲ್ಲಿ ಅದು ಪ್ರೂಫ್ ಕೂಡ ಸಿಕ್ಕಿತ್ತು. ಅಂದರೆ PVC ಪೈಪ್ ಮುಖಾಂತರ ಎಲ್ಲವೂ ಎವಿಡೆನ್ಸನ್ನು ಕಲೆಕ್ಟ್ ಮಾಡುವಾಗ ಒಂದು ವಾಕಿಂಗ್ ಸ್ಟಿಕ್ ಇತ್ತು. ಹಾಗಾಗಿ ವಾಕಿಂಗ್ ಸ್ಟಿಕ್ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇರಲಿಲ್ಲ ಮತ್ತು ಮಾಹಿತಿ ಕೂಡ ಕೊಟ್ಟಿಲ್ಲ ಅಯ್ಯಪ್ಪನ ಮಗನಾದ ಜೀವನ್ ಕೂಡ. ಹಾಗಾಗಿ ವಾಕಿಂಗ್ ಸ್ಟಿಕ್ ಬಗ್ಗೆ ಈಗ ದೊಡ್ಡದಂಥ ಸಂಶಯ ಮೂಡಿ ಬರ್ತಾ ಇದೆ. ಒಂದು ವೇಳೆ ವಾಕಿಂಗ್ ಸ್ಟಿಕ್ ಯೂಸ್ ಮಾಡ್ತಿದ್ರೆ ಸಾಮಾನ್ಯ ಜನರಾದಂಥ ನಮ್ಮಂಥ ವ್ಯಕ್ತಿಗಳಿಗೆ ಅಲ್ಲಿ ಬಂಗ್ಲೆಗುಡ್ಡವನ್ನು ಹತ್ತುವುದು ಕಷ್ಟವಾಗಿರುವಾಗ 72 ವರ್ಷದ ವ್ಯಕ್ತಿ ವಾಕಿಂಗ್ ಸ್ಟಿಕ್ ತೆಗೆದುಕೊಂಡು ಹೋಗಿ ಬೆಟ್ಟವನ್ನು ಹತ್ತುವುದು ಅಷ್ಟು ಸುಲಭ ಸಾಧ್ಯವೇ ಇಲ್ಲ ಅನ್ನೋದು ಎಲ್ರಿಗೂ ಮನವರಿಕೆ ಆಗುತ್ತೆ. ಆದರೆ ಆಗಿದ್ದೇನು ಹಾಗಾದರೆ ಅಲ್ಲಿ ಎಲ್ಲಾದರೂ ಹೊರಗಡೆ ಹೆಚ್ಚು ಕಡಿಮೆ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಥವಾ ಏನೋ ಒಂದು ದಾಳಿ ಆಯಿತು, ಅಟ್ಯಾಕ್ ಆಯಿತು, ಬೇರೆ ಏನಾದರೂ ಸಮಸ್ಯೆ ಆಯಿತು, ಅದನ್ನು ಸಾಕ್ಷ್ಯನಾಶ ಮಾಡಲಿಕ್ಕೆ ಬಂಗ್ಲೆಗುಡ್ಡಕ್ಕೆ ಎತ್ಕೊಂಡು ಹೋಗಿ ಅಲ್ಲಿನ ಬಿಸಾಡಲಾಯಿತಾ? ಜೊತೆಗೆ ಆ ಸಾಕ್ಷಿ ನಾಶ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿನ ID ಕಾರ್ಡ್ ಮತ್ತು ಆ ವಾಕಿಂಗ್ ಸ್ಟಿಕ್ಕನ್ನು ಜೊತೆಗೆ ತಗೊಂಡು ಹೋಗಿ ಅಲ್ಲಿ ಒಂದು ಹೊಸ ಸಾಕ್ಷಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಸನ್ನಿವೇಶ ಆಯಿತಾ? ಇವೆಲ್ಲವೂ ಕೂಡ ಇದೀಗ ಗೊಂದಲ ಆಗಿದೆ. ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗುವಂಥ ವ್ಯಕ್ತಿ ಬಂಗ್ಲೆಗುಡ್ಡವನ್ನು ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಜೊತೆಗೆ ಅಲ್ಲಿನ ಪ್ರದೇಶಗಳಲ್ಲಿ ಕರಾವಳಿಯ ಭಾಗವಾಗಿರುವಂಥ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಜೊತೆಗೆ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಅಲ್ಲಿನ ದಟ್ಟಾರಣ್ಯ ಪ್ರದೇಶ ಹೇಗಿರುತ್ತಂದರೆ ಅದು ನಿಮಗೆ ಒಂದು ವರ್ಷದ ಗುರುತನ್ನು ಮತ್ತೊಂದು ವರ್ಷ ಗುರುತು ಹಚ್ಚಲಿಕ್ಕೆ ಸಾಧ್ಯನೇ, ಅಷ್ಟು ದಟ್ಟಾರಣ್ಯವಾಗಿರುತ್ತೆ. ಹಾಗಾಗಿ ಒಬ್ಬ 72 ವರ್ಷದ ವ್ಯಕ್ತಿ ವಾಕಿಂಗ್ ಸ್ಟಿಕ್ನೊಂದಿಗೆ ರಸ್ತೆಯಿಂದ ಸರಿಸುಮಾರು ಅರ್ಧಕ್ಕಿಂತ 3/4 ಕಿಲೋಮೀಟರ್ ಎತ್ತರದಲ್ಲಿರುವಂಥ ತುದಿಯಲ್ಲಿ ಬಂಗ್ಲೆಗುಡ್ಡಕ್ಕೆ ಹೋಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆಯಾ?
ಇದು ಈಗ SIT ತಂಡ ಎನ್ಕ್ವೈರಿಯಿಂದನೇ ಪ್ರೂವ್ ಮಾಡಬೇಕಾಗತ್ತೆ. ಜೊತೆಗೆ ಗೊಂದಲದ ಹೇಳಿಕೆಯನ್ನು ಕೊಡಲಿಕ್ಕೆ ಜೀವನವರು ಹೋಗಲಿಲ್ಲ ಮುಂದೆ, ಯಾಕಂದರೆ ಅದು ಅವರ ಅಸ್ಥಿಪಂಜರವೇನೋದು ಕೂಡ ಹತ್ಯೆ ಆಗಿಲ್ಲ. ಮುಂದೆ ಏನಾದರೂ ವ್ಯತಿರಿಕ್ತವಾದಂಥ ಹೇಳಿಕೆ ಕೊಟ್ಟರು ಅಥವಾ ಮನೆಯಲ್ಲಿ ಜಗಳ ಆಗಿತ್ತು, ಹಾಗಾಗಿತ್ತು ಹೀಗಾಗಿತ್ತು ಅನ್ನೋದು ಕೊಟ್ಟರೆ ಅದು ಮತ್ತು ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈಗ ತನಿಖೆ ಆಗ್ತಾ ಇದೆ. ತನಿಖೆಯ ಹಂತವನ್ನು ತನಿಖೆಯ ದಿಕ್ಕನ್ನು ತಪ್ಪಿಸಲೇಬಾರ್ದು ಎನ್ನುವ ಕಾರಣಕ್ಕಾಗಿ ಈಗ ಅಯ್ಯಪ್ಪನ ಮಗನಾದಂಥ, ಅಂದರೆ ನಾಪತ್ತೆಯಾದ ಅಯ್ಯಪ್ಪನ ಮಗನಾದಂಥ ಜೀವನವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮುಂದೆ ಕರೆದಾಗ ನಾನು ಬರ್ತೇನೆ ಮತ್ತು ಅದಕ್ಕೆ ಹೆಲ್ಪ್ ಮಾಡ್ತೇನೆ ಅಂತ ಉತ್ತರ ಕೊಟ್ಟರು ಕೂಡ ಇಲ್ಲಿ ಕಟ್ಟ ಕಡೆಯದಾಗಿ ಕಾಡ್ತಾ ಇರುವಂಥ ಪ್ರಶ್ನೆ, ವಾಕಿಂಗ್ ಸ್ಟಿಕ್ಕಲ್ಲಿ ಹೇಗೆ ಹೋಯಿತು, ವಾಕಿಂಗ್ ಸ್ಟಿಕ್ಕಲ್ಲಿ ಹೋಗದ ಕಾರಣವೇನು, ಜೊತೆಗೆ ವಾಕಿಂಗ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದರೆ ಆ ವಾಕಿಂಗ್ ಸ್ಟಿಕ್ನೊಂದಿಗೆ ಹತ್ತಲಿಕ್ಕೆ ಸಾಧ್ಯವಾ ಬೆಟ್ಟವ, ಇವೆಲ್ಲವೂ ಕೂಡ ತನಿಖೆಯಿಂದನೇ ಬರಬೇಕಾಗುತ್ತೆ, ಸತ್ಯ ಹೊರಗೆ ಬರಬೇಕಾಗತ್ತೆ. ಯಾಕಂದರೆ ಧರ್ಮಸ್ಥಳ ಈ ಕೇಸ್ ಇದೆಯಲ್ಲ, ಅದು ಸರಿಸುಮಾರು ಈ ಕಡೆ ಹಾರರ್ ಸಿನಿಮಾ ಅಂದಕ್ಕಾಗಲ್ಲ, ಆ ಕಡೆ ಕ್ರೈಮ್ ಅಂದಕ್ಕಾಗಲ್ಲ, ಅತ್ಲಾಗಿ ಮಿಸ್ಸಿಂಗು ಅಥವಾ ಈ ಬೇರೆ ಬೇರೆ ಥರದ ಸಿನಿಮಾ ಇರುತ್ತಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್, ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲವೂ ಒಂದೇ ಒಂದು ಪ್ರಕರಣದಲ್ಲಿದೆ. ಹಾಗಾಗಿ ಎಲ್ಲವೂ ಕೂಡ ತನಿಖೆಯಿಂದಲೇ ಹೊರಬರಬೇಕಾಗುತ್ತೆ. ಜೊತೆಗೆ ಚಿನ್ನಯ್ಯ ತೋರಿಸಿದ 13 ಸ್ಪಾಟ್ಗಳಲ್ಲಿ ಅವನು ವ್ಯತಿರಿಕ್ತವಾದ ಸ್ಪಾಟನ್ನೇ ತೋರಿಸಿದ್ದಾನೆ. 6ನೇ ಸ್ಪಾಟಲ್ಲಿ ಅಸ್ಥಿಪಂಜರ ಸಿಕ್ಕಾಗಲೂ ಕೂಡ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವನು ತೋರಿಸಿದೆ ಸುಳ್ಳು ಜಾಗ ಎನ್ನುವುದು ಕೂಡ ಇದೀಗ ಬೆಂಗಳೂರು ಪೋಸ್ಟ್ ಪತ್ರಿಕೆಯಲ್ಲಿ ವರದಿಯಾಗಿದೆ. 6ನೇ ಸ್ಪಾಟಲ್ಲಿ ಹೆಣ ಸಿಕ್ಕಿದಾಗೂ ಕೂಡ ಅಥವಾ ಅಸ್ಥಿಪಂಜರ ಸಿಕ್ಕಿದಾಗ ಕೂಡ ಇಲ್ಲ ಅದು ನಾನು ಉಳಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದನ್ನು ಅಲ್ಲಿ ಹತ್ತಿರದಲ್ಲಿದ್ದಂಥ SIT ಪೊಲೀಸರು ಗಮನಿಸಿದ್ದಾರೆ. ಹೀಗಾಗಿ ಈ ಧರ್ಮಸ್ಥಳ ಪ್ರಕರಣವನ್ನು ಎಲ್ಲೋ ಒಂದು ಕಡೆ ಅತ್ಯಂತ ಕಠಿಣವಾದ ಒಂದು ಪ್ರಕರಣ ಅಂತ SIT ಪೊಲೀಸರು ತಮ್ಮ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ತನಿಖೆಯ ರಿಪೋರ್ಟ್ ಕೂಡ ಗೃಹ ಸಚಿವಾಲಯಕ್ಕೆ ಸಲ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.